ನನ್ನನ್ನು ಪರ್ಸ್ನಲ್ ಮೀಟ್ ಮಾಡಿದವರು ತುಂಬ ಜನ ನನ್ನ ಹತ್ರ ಹಂಚ್ಕೊಂಡಿರೋದು ಅವರಲ್ಲಿ ಮಹತ್ತರ ಬದಲಾವಣೆಗಳಾಗಿದೆ. ತುಂಬ ಹಣ ನಮಗೆ ಬರ್ತಿದೆ. ನಾವು ಜೀವನದಲ್ಲಿ ಅನೇಕ ವಿಧದಲ್ಲಿ ನಾವು ಇಂಪ್ರೂವ್ಮೆಂಟ್ ಕಂಡಿದ್ದೇವೆ ಅಂತಂತೇಳಿ ಕೆಲವರು ಮೊನ್ನೆ ನಡೆದ ಪರ್ಸ್ನಲ್ ಮೀಟಿಂಗ್ಗೆ ಬಂದವರು ಹಂಚ್ಕೊಂಡಿದ್ದು. ಇಬ್ಬರು ಬಂದಿದ್ದರು. ಇಬ್ಬರಿಗೆ ಒಂಚೂರು ನೆಗೆಟಿವ್ ಇತ್ತು. ನೆಗೆಟಿವ್ ಅಂತಂದರೆ ಕೆಟ್ಟ ಶಕ್ತಿ ಅಥವಾ ದೆವ್ವ ಅಂತ ಏನು ಕರಿತೀವೋ ಅಂಥವರಿದ್ದರು. ಅದನ್ನು ನಾನು ನಿರ್ಮೂಲನೆ ಮಾಡಿ ಕಳುಹಿಸಿದೆ. ಇದರ ಬಗ್ಗೆ ನಾನು ಮುಂಬರುವ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ವ್ಯಾಪಾರ ಮಾಡೋದ್ರ ಮೂಲಕ ತುಂಬ ಏನೋ ಹೆಚ್ಚು ಲಾಭವನ್ನು ಗಳಿಸಿ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿಕ್ಕೆ ಬಂದಿದ್ದರು. ಒಬ್ಬ ಮಹಿಳೆ ಅಂತೂ 1 ತಿಂಗಳಲ್ಲಿ 14.5 ಲಕ್ಷ ಮಾಡಿದ್ದೇನೆ, ಅಂದರೆ ಟರ್ನೋವರ್ 14.5 ಲಕ್ಷ, ಲಾಭ ಅದರಲ್ಲಿ ಸರಿಸುಮಾರು 75% ಲಾಭ ಅಂತಂದರೆ ಮೋರ್ ದೆನ್ 10 ಲ್ಯಾಕ್ಸ್, 10 ಲಕ್ಷಕ್ಕಿಂತ ಹೆಚ್ಚು ಲಾಭ ಒಂದೇ ತಿಂಗಳಲ್ಲಿ ದುಡ್ದಿದ್ದೇನೆ ಅಂತಂಥೇಳಿ ಬೆಂಗಳೂರಿನಿಂದ ಬಂದಂಥ ಒಂದು ಮಹಿಳೆನ ಹತ್ರ ಹಂಚಿಕೊಂಡ್ರು. ನಾನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ನನ್ನನ್ನು ನಂಬಾರ್ದು ಅಂತ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ. ನನ್ನನ್ನು ಟೆಸ್ಟ್ ಮಾಡ್ಬೋದು. ನೀವು ಬಂದು ಇದನ್ನು ತಿಳಿದುಕೊಳ್ಳಿ. ಆ ವ್ಯಕ್ತಿ ಯಾರು, ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅಲ್ಲೇ ತಿಳಿಸ್ಕೊಡ್ತೇನೆ, ಅಥವಾ ಅವರು ಬಂದರೆ ಒಂದು ವೇಳೆ ಅವ್ರ ಮೂಲಕನೇ ನಿಮ್ಮ ಹತ್ರ ಮಾತಾಡಿಸ್ತೇನೆ. ದಯವಿಟ್ಟು ಹೋಗಿ ನೋಡಿ, ಟೆಸ್ಟ್ ಮಾಡಿ, ಆಗಿದ್ದರೆ ಪಾಲನೆ ಮಾಡಿ, ಆಗಿಲ್ಲ ಅಂದರೆ ಬಿಟ್ಬಿಡಿ. ಯಾರನ್ನೂ ಸಹ ನಂಬಾರ್ದು ಅಂತ ನಾನೇ ಪದೇ ಹೇಳ್ತಿರ್ತೇನೆ. ನಾನು ಸುಳ್ಳು ಹೇಳೋದಿಲ್ಲ, ನಾನು ಸತ್ಯ ಅಂತ ನನಗೆ ಗೊತ್ತಿದೆ. ಇದನ್ನು ನಾನು ಹೇಳಿದಾಗೆ ನಂಬಬೇಕು ಅಂತಂತ ಯಾರಿಗೂ ನಾನು ಒತ್ತಾಯ ಮಾಡೋದಿಲ್ಲ. ಯು ಸಿ ಫಾರ್ ಯುವರ್ ಸೆಲ್ಫ್, ಯು ಟೆಸ್ಟ್. ನೋಡಿ, ಬಹುತೇಕ ಜನ ನಮ್ಮ ಹತ್ರ ಬರೋರೆಲ್ಲ ಟೆಸ್ಟಿಮೋನಿಯಲ್ ಕೊಡ್ತಾರೆ. ನೀವು ಹೋಗಿ ಟೆಸ್ಟ್ ಮಾಡಿ, ಇದು ನಿಜಾನಾ, ಇದು ಸುಳ್ಳ, ಅಥವಾ ನಾನೇ ಏನಾದರೂ ದುಡ್ಡು ಕೊಟ್ಬಿಟ್ಟು ಈ ರೀತಿ ಮಾತಾಡಿ ಅಂತ ಹೇಳಿದ್ದೀನೋ ನೀವೇ ನೋಡ್ಬೋದು ತಾನೇ. See, I know for a fact that I'm true. So please check me, no. Please test. ಯಾರನ್ನೂ ನಂಬಬೇಡಿ ದಯವಿಟ್ಟು. ಬಟ್ ನೀವು ಟೆಸ್ಟ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕೆ ನೀವು ಮಾಡಲ್ಲ? ದಯವಿಟ್ಟು ಮಾಡಿ. ಸೊ ಇನ್ನೊಬ್ಬರು ಬಂದಿದ್ದರು. ಇವರು ಉತ್ತರ ಕರ್ನಾಟಕದವರು. ದೇ ಆರ್ ಅರ್ನಿಂಗ್ ಕ್ಲೋಸ್ ಟು 5 ಲ್ಯಾಕ್ ರುಪೀಸ್. 5 ಲಕ್ಷಕ್ಕಿಂತ ಹೆಚ್ಚು ತಿಂಗಳಿಗೆ ದುಡಿತಿದ್ದಾರೆ. ಹೆಚ್ಚು ಬಂಡವಾಳ ಏನೂ ಇಲ್ಲ. ಆ ವ್ಯಾಪಾರ ಯಾವುದು ಅದನ್ನು ತಿಳಿದುಕೊಳ್ಬೇಕಾ? ನೀವು ಬನ್ನಿ, ನೀವು ಅವ್ರನ್ನ ನೇರವಾಗಿ ಮೀಟ್ ಮಾಡಿ. ಸೊ ಇನ್ನೂ ಎಷ್ಟೋ ಜನ ಬರ್ತಾರೆ ನಮ್ಮ ಕಾರ್ಯಾಗಾರಕ್ಕೆ. ಎಲ್ಲೆಲ್ಲಿಂದನೋ ಬರ್ತಾರೆ. ಬರೀ ರಾಜ್ಯದಿಂದ ಅಲ್ಲ, ವಿದೇಶಗಳಿಂದ ಬರ್ತಾರೆ. ನೀವು ಅವ್ರ ಜೊತೆ ಮಾತಾಡ್ಬೋದು. ಯಾರೆಲ್ಲ ಅಲ್ಲಿ ಮಾತಾಡ್ತಾರೋ ಅವ್ರ ವ್ಯಾಪಾರ ಸ್ಥಳಗಳಿಗೆ ಹೋಗಿ, ಅವರಿರೋ ಜಾಗಗಳಿಗೆ ಹೋಗಿ, ಅವ್ರೇನು ಮಾಡ್ತಿದ್ದಾರೆ ನೋಡಿ. ನಿಮಗೆ ಸರಿ ಅನಿಸಿದ್ರೆ ನೀವು ಅದನ್ನು ನಂಬಿ ನೀವು ಮಾಡಿ. ಒಂದು ವೇಳೆ ಸರಿ ಅನಿಸಿಲ್ಲ ಅಂತಂದರೆ ಬಿಟ್ಬಿಡಿ, ಪರವಾಗಿಲ್ಲ. So think that as a fake, that is okay. But I know for a fact that is true. Please come and test, please come and check, and please come and do it. So ಎಲ್ಲರೂ ಬನ್ನಿ, ಎಲ್ಲರೂ ಕಲಿಯೋಣ. ಮಾರ್ಚ್ 8 ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕಾರ್ಯಾಗಾರವಿದೆ. ತುಂಬ ವಿಶೇಷತೆಗಳು ಈ ಕಾರ್ಯಾಗಾರದಲ್ಲಿ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಶುಕ್ರ ಗ್ರಹ ಶಾಂತಿ ಪೂಜೆಯನ್ನು ನಾವು ಕಾರ್ಯಾಗಾರದಲ್ಲಿ ಮಾಡ್ತಿದ್ದೇವೆ. ನಮಗೆ ಅಂಟ್ಕೊಂಡಿರೋ ಜಾತಕ ದೋಷಗಳಾಗ್ಬೋದು, ಭೂದೋಷ ಆಗ್ಬೋದು, ಇನ್ನಿತರೆ ದೋಷಗಳು ನಿರ್ಮೂಲನೆ ಹೇಗೆ ಮಾಡುವಂಥದ್ದು, ಇದ್ರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ಮಾಡಿಸ್ತೇನೆ ಮತ್ತು ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, 45 ದಿನಗಳ ಲಕ್ಷ್ಮೀ ಕುಬೇರ ವ್ರತವನ್ನು ನಾವೆಲ್ಲರೂ ಮಾಡ್ತಿದ್ದೇವೆ. ಹೇಗೆ ಮಾಡೋದು ಈ ವ್ರತವನ್ನು, ಇದರ ಫಲಗಳೇನು ವ್ರತದಿಂದ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ರೂಟ್ಸ್ ಸರಿ ಇರುತ್ತೋ ಅವರ ಫ್ರೂಟ್ಸ್ ಉತ್ತಮವಾಗಿರುತ್ತೆ. If the roots are bad, if the foundation is bad, you don't expect a better construction, a better building. So ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.